ಸರ್ ಆಯ್ತು ಸರ್ ಗಲಾಟೆ ಮಾಡ್ಬಿಡಿ ಸರ್. ಎಷ್ಟು ಗಲಾಟೆ ಮಾಡ್ತೀರಾ? ಹೇಳಿದ್ವಿ ಅವ್ರು ಬರ್ತಾರೆ ಅಂತ. ಸರ್ ಆಗಲ್ಲ ಸರ್. ಸರ್ ಆಗಲ್ಲ ಅಂದ್ರೆ ಹೆಂಗೆ ಸರ್? ಇಂಟರ್ವ್ಯೂ ಮಧ್ಯೆ ಕೂತಿರ ಆಗಲ್ಲ ಅಂದ್ರೆ ಹೆಂಗೆ ಎದ್ದೋಗ್ತೀರಾ ಇವಾಗ? ಅವ್ರು ಬಂದಾಗ ಹೇಳಿ, ನಾನು ಅವಾಗಲೇ ಮಾಡ್ಕೊಂಡು. ಸರ್ ಈ ರೀತಿ ಮಾಡೋ ಸರಿ ಇಲ್ಲ ಸರ್. ನಮ್ಮ ಮಧ್ಯೆ ಕೂರ್ಸಿ ಇವಾಗ ಎದ್ದೋಗ್ತೀರಾ ನೀವು? ಬಿಟ್ಟೋಗ್ತೀರಾ? ಕ್ಯಾಮ್ರಾ ಆಫ್ ಮಾಡ್ತೀರಾ? ಹೆಂಗ್ ಸರ್ ಆಫ್ ಮಾಡ್ತೀರಾ? ಇಂಟರ್ವ್ಯೂ ಬಂದಿದ್ದು ಮಾಡೋ ನಿಮ್ ಮಾಡಕ್ ನಂಗೆ ಇಂಟ್ರೆಸ್ಟ್ ಇಲ್ಲ ಸರ್. ಸರ್ ನಾವೆಲ್ಲ ಕೂತಿಲ್ವಾ ಸರ್? ನಾವು ಆರ್ಟಿಸ್ಟ್, ನಾವು ಸಿನಿಮಾ ನಟನೆ ಮಾಡಿದೀವಿ ಸರ್. ಓ ಹೀರೋ ಹೀರೋಯಿನ್ ಕೂತಿದೀವಿ, ಪ್ರೊಡ್ಯೂಸರ್ ಕೂತಿದೀವಿ, ಮರ್ಯಾದೆ ಇಲ್ಲ. ನೀವು ರಾಘವ್ರು ಬೇಕಂತ ಕೂತ್ಕೊಂಡ್ರೆ ನಮಸ್ಕಾರ, ನಾನು ನವೀನ್. ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ. ಇವತ್ತು ನಮ್ಮ ಜೊತೆ ಶಿಖಂಡಿ ಸಿನಿಮಾ ತಂಡ ಇದೆ, ಮಾತಾಡ್ಸೋಣ. 15ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಹೇಗಿದ್ದೀರಾ ಸರ್? ಈ ಹಂತದಲ್ಲಿ ಸ್ವಲ್ಪ ಎಲ್ಲರೂ ಟೆನ್ಷನ್ ಅಲ್ಲಿ ನೋಡಿ, ನಿಮಗ್ ನಮಸ್ಕಾರ ಹೇಳಿದ್ರೆ ಸರ್ ನಮಸ್ಕಾರ ಹೇಳ್ತಾರೆ. ಯಾಕಂದ್ರೆ ದುಡ್ಡು ಹಾಕಿದ್ರೆ ಅವರೆಲ್ಲ ಸರ್, ಅವ್ರಿಗೆ ಜಾಸ್ತಿ ಟೆನ್ಷನ್ ಇರುತ್ತೆ. ಅಂದ್ರೆ ದುಡ್ಡು ಹಾಕಿದೆ ಅಂತ ಟೆನ್ಷನ್ ಅಲ್ಲ, ಮೂವಿ ಸಕ್ಸಸ್ ಆಗಬೇಕು, ಹೌದು, ಎಲ್ಲ ಜನ ಅಕ್ಸೆಪ್ಟ್ ಮಾಡಬೇಕು. ಮಾಡ್ತಾರಾ ಇಲ್ಲ ಅಂತ ಡೌಟ್ ಏನಿಲ್ಲ, ಮಾಡ್ತಾರೆ ಅಂತ ನಂಬಿಕೆ ಇದೆ. ಮೇಡಮ್ ಹೇಗಿದ್ದೀರಾ? ತುಂಬಾನೇ ಎಕ್ಸೈಟ್ಮೆಂಟ್ ಇದೆ. ಫಸ್ಟ್ ಟೈಮ್ ನಾನು ಆಕ್ಟ್ ಮಾಡಿದ್ದೇನೆ, ಫಸ್ಟ್ ಟೈಮ್ ಬಿಗ್ ಸ್ಕ್ರೀನ್ ಅಲ್ಲಿ ನಾನು ನೋಡ್ತೇನೆ ನನ್ನನ್ನ. ಸೊ ತುಂಬಾನೇ ಎಕ್ಸೈಟ್ಮೆಂಟ್. ಐ ವೆರಿ ಹ್ಯಾಪಿ. ಮತ್ತೆ ನಂಗೆ ಗೊತ್ತು ಪ್ರಾಡಕ್ಟ್ ಚೆನ್ನಾಗಿ ಬಂದಿದೆ ಅಂತ. ಸೊ ಐ ವಾಂಟ್ ಟು ಶೋ ಟು ಎವ್ರಿವನ್. ಸರ್ ಹೋಟ್ಲು ಬಿಸ್ನೆಸ್ ಅಂತ ನಿಮ್ದು ಕೇಳ್ಪಟ್ಟೆ, ಹೆಂಗನ್ಸುತ್ತೆ? ಹೋಟ್ಲು ಬಿಸ್ನೆಸ್ ಹೆಂಗನ್ಸುತ್ತೆ? ಸಿನಿಮಾ ಬಿಸ್ನೆಸ್ ಹೆಂಗನ್ಸುತ್ತೆ? ಆಲ್ಮೋಸ್ಟ್ ಎರಡೂ ಕಷ್ಟನೇ. ಅಲ್ಲಿ ಕೂಡ ಭಾಳ ಸ್ಟಾಫ್ ಇರ್ತಾರೆ, ಎಲ್ಲ ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ಸೇಮ್. ಸೊ ಮನೆ ಕಟ್ಟೋದೊಂದು, ಮದುವೆ ಮಾಡೋದೊಂದು, ಫಿಲಿಮ್ ಮಾಡೋದೊಂದು ಅಂತ ಈ ಮೂರನೇ ಸೇರಿಸ್ತೀನಿ. ಹೋಟೆಲ್ ನೋಡ್ಕೊಳ್ಳೋದೊಂದು, ಆಲ್ಮೋಸ್ಟ್ ಎಲ್ಲ ಸೇಮೇ. ಬಟ್ ಅದು ಸ್ವಲ್ಪ ಅಂದ್ರೆ ಒಂದಷ್ಟು ಜನರು ಬಂದು ನೋಡ್ತಾರೆ ಅನ್ನೋ ಒಂದು ನಂಬಿಕೆ ಇರುತ್ತೆ. ಅಲ್ಲಿ ಒಂದಷ್ಟು ಜನರು ಬಂದು ತಿಂತಾರೆ ಅನ್ನೋ ಒಂದು ನಂಬಿಕೆ ಇರುತ್ತೆ. ಬಟ್ ಇಲ್ಲಿ ನಂಬಿಕೆನೇ ಇರಲ್ಲ. ಇಲ್ಲ ಸರ್, ಹೇಗಂದ್ರೆ ಹೋಟ್ಲಲ್ಲಿ ಊಟ ಚೆನ್ನಾಗಿದ್ರೆ ಮಾತ್ರ ಬಂದು ತಿಂತಾರೆ. ಏನು ಅಷ್ಟೇ, ಸಿನಿಮಾ ಚೆನ್ನಾಗಿದ್ರೆ ಬಂದು ನೋಡ್ತಾರೆ. ಸರ್ ಕಾನ್ಫಿಡೆನ್ಸ್ ಇದೆ ಅಲ್ಲ ಸರ್? ಇಲ್ಲ ಸೇಮ್, ಆಲ್ಮೋಸ್ಟ್ ಸ್ವಲ್ಪ ಸಿಮಿಲರ್ ಇದೆ. ಅಲ್ಲಿ ಬಹಳ ಜನ ವರ್ಕರ್ಸ್ ಇರ್ತಾರೆ, ಇಲ್ಲಿ ಬಹಳ ಜನ ಟೆಕ್ನಿಷಿಯನ್ಸ್ ಇರ್ತಾರೆ. ಸೊ ನಾನು ಎರಡು ನೋಡ್ಕೊಂಡ್ರೆ ಎರಡು ಹೋಟೆಲ್ ನಡೆಸ್ದಂಗಿದೆ ಇದು. ನಾವೀಗ ಫುಡ್ ಎಲ್ಲ ಪ್ರಿಪೇರ್ ಮಾಡಿದ್ದೇವೆ, ಚಂದ ಮಸಾಲೆ ಹಾಕಿ, ಎಲ್ಲ ಉಪ್ಪೆಲ್ಲ ಕರೆಕ್ಟ್ ಹಾಕಿ ಸರ್ವ್ ಮಾಡಕ್ ರೆಡಿ ಇದೀವಿ. ಚೆನ್ನಾಗಿದ್ಯಾ, ಕರೆಕ್ಟ್ ಇದೆಯಾ ಹೇಳ್ಬೇಕು ಜನ ಅಷ್ಟೇ. ಅಲ್ಲಿವರೆಗೆ ತಂದಿಟ್ಟಿದ್ದೀವಿ, ಕರೆಕ್ಟ್ ನಮ್ಮ ಹೋಟೆಲ್ ಸ್ಟೈಲ್ ಅಲ್ಲಿ ಹೇಳ್ಬೇಕು. ನಿಮ್ ಹೋಟ್ಲಲ್ಲಿರೋ ಯಾವ ಅಡ್ಗೆಗೆ ಈ ಸಿನಿಮಾನ ಹೋಲಿಸ್ಬೋದು ನೀವು ಮೆನು ಅಲ್ಲಿ? ಕಾಯಿನ್ ಇಡ್ಲಿ, ನಮ್ಮ ಬಳ್ಳಾರಿಯಲ್ಲಿ ನಮ್ಮ ಹೋಟೆಲ್ ಪೋಲಾ ಪ್ಯಾರಡೈಸ್ ಬಳ್ಳಾರಿ. ಆ ಪೋಲಾನ ನಮ್ಮ ಸರ್ನೇಮ್. ಪೋಲಾ ಮೂವೀಸ್ ಬ್ಯಾನರ್ ಕೆಳಗೆ ಇದು ಫಸ್ಟ್ ಮೂವಿ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ನಮ್ದು ಸ್ವಲ್ಪ ಸಿಗ್ನೇಚರ್ ಐಟಮ್ಸ್ ಇದಾವೆ. ಕಾಯಿನ್ ಇಡ್ಲಿ ಅಂತ, ನೀವು ಬಟನ್ ಇಡ್ಲಿ ಅಂತೀರಿ ಬಳ್ಳಾರಿಯಲ್ಲಿ. ಕಾಯಿನ್ ಇಡ್ಲಿ ಯಾರೇ ಬಂದು ಫಸ್ಟ್ ಆರ್ಡರ್ ಮಾಡೋದು ಅದು. ಎಲ್ಲ ಕೇಳ್ತಾರೆ ಮೆನು, ಫಸ್ಟ್ ಇನ್ ಲಾಸ್ಟ್ ಕೇಳಿ ಕಾಯಿನ್ ಇಡ್ಲಿ ತಗೊಂಡ್ಬಪ್ಪ. ಆಮೇಲೆ ಸೆಕೆಂಡ್ ಐಟಮ್ ಅದು ಸ್ನ್ಯಾಕ್ಸ್ ಅಂದ್ರೆ ಅದು ನಾರ್ತ್ ಇಂಡಿಯನ್ ಗೋಬಿ ಮಂಚೂರಿ. ಸಿಗ್ನೇಚರ್ ಐಟಮ್ಸ್ ಭಾಳ ಇದಾವೆ. ಜವಾರಿ ಮಸಾಲ ಪಾಪಡ್ ಅಂತ. ಆ್ಯಂಡ್ ವಿ ಹ್ಯಾವ್ ಬೆಸ್ಟ್ ವೆಜ್ ಆ್ಯಂಡ್ ನಾನ್ ವೆಜ್ ಐಟಮ್ಸ್. ಎರಡು ಸಪ್ರೇಟ್ ಕಿಚನ್. ಬಟ್ ಅಲ್ಲಿ ಕೇಳಿದ್ರೆ ಅಲ್ಲಿ ಬೇರೆ ಐಟಮ್, ಇಲ್ಲಿ ಕೇಳಿದ್ರೆ ಇಲ್ಲಿ ಬೇರೆ ಐಟಮ್. ಆ್ಯಂಡ್ ಬಳ್ಳಾರಿಯಿಂದ ಬ್ಯಾಂಗ್ಳೂರ್ಗೂ ಪಾರ್ಸಲ್ ಬರುತ್ತೆ. ಹೌದು, ತಗೊಂಡು ಬರ್ತಾರೆ. ನಾವು ಅಷ್ಟೇ ಸರ್. ಇವ್ರು ನೋಡೋಕೆ ಒಂದು ಕಾರಣ ಆದ್ರೆ, ಇನ್ನೊಂದು ಒಳಗೆ ನಮ್ಮ ಕಾರಣ ಏನಂದ್ರೆ, ಇಲ್ಲಿಂದ ಅಲ್ಲಿಗೆ ಕಾಯಿನ್ ಇಡ್ಲಿ ಸೂಪ್ ಕುಡಿಯೋಕ್ಕೋಸ್ಕರ ಹೋಗ್ತೀವಿ ಅಲ್ಲಿ. ಯಾಕಂದ್ರೆ ಅಷ್ಟು ಚೆನ್ನಾಗಿರುತ್ತೆ ಆ ಟೇಸ್ಟ್. ಎಲ್ಲ ಆಲ್ ಓವರ್ ಕರ್ನಾಟಕ, ಇಂಡಿಯಾದಲ್ಲೇ ಸಿಗಲ್ಲ ಆ ರೀತಿ ಟೇಸ್ಟ್. ಅದು ನಾವು ಬೆಸ್ಟ್ ಡಿಶ್ ಹೋಟ್ಲ್. ನನಗೆ ಈಗ ಅದೇ ಅರ್ಥ ಆಯ್ತು, ಬರಲ್ಲ ಅಂತ ಕೇಳ್ತಿದ್ರು, ಯಾಕೆ ಅಂತ ಕೇಳ್ತಿದ್ರು. ಟೇಸ್ಟ್ ಮಾಡಿದೀರಾ? ನಾನು ಕಾಯಿನ್ ಇಡ್ಲಿ ಟೇಸ್ಟ್ ಮಾಡಿದ್ದೇನೆ, ಬಟ್ ನಂಗೆ ಅದಕ್ಕಿಂತ ಜಾಸ್ತಿ ಗೋಬಿ ಮಂಚೂರಿ ಮಸ್ತ್ ತುಂಬಾ ಇಷ್ಟ. ಸ್ಪೆಷಲ್ ಗೋಬಿ ಮಂಚೂರಿ. ನಾನು ಆಕ್ಚುಲಿ ಗೋಬಿ ಮಂಚೂರಿ ತಿನ್ನಲ್ಲ ಆಯ್ತಾ, ಬಟ್ ಇಲ್ಲಿ ನಾನು ಯಾವಾಗ್ಲೂ ಬಂದ್ರು ನಾನು ತಿಂತೇನೆ. ಇಲ್ಲ, ಎಕ್ಸಲೆಂಟ್ ಐಟಮ್ ಅದು ಕೂಡ. ನಮ್ಮ ಅಂದರೆ ಆಲ್ಮೋಸ್ಟ್ ಸಣ್ಣ ಹುಡುಗರು ಈಗ ಸೆಕೆಂಡ್ ಸ್ಯಾಟರ್ಡೇ ಬಿಡ್ತಾರೆ ಈ ಹಾಸ್ಟೆಲಲ್ಲಿ ಇರೋರೆಲ್ಲ ಬಂದು ಅದನ್ನ ಫಸ್ಟ್ ಐಟಮ್ ಅಂತ ತಿಂತಾರೆ ಹುಡುಗರು. ಆ ಫ್ರೆಂಚ್ ಫ್ರೈಸು ಇಲ್ಲ ಗೋಬಿ ಮಂಚೂರಿ. ಬಳ್ಳಾರಿಯಲ್ಲಿ ನಮ್ಮದು ಇದು ಬೆಸ್ಟ್ ಐಟಮ್. ನಿಮ್ ಹೀರೋಗೆ ಒಂದು ಐಟಮ್ ಹೋಲಿಸ್ಬೇಕಂದ್ರೆ ಫುಡ್ ಐಟಮ್ಗೆ ಏನು ಹೋಲಿಸ್ತೀರ? ಒಳ್ಳೆ ಸ್ವೀಟ್ ಇರೋ ಜಾಮೂನ್ ಅಥವಾ ನಿಮಗೆಲ್ಲ ಇವ್ರು ಕೇಳಿದ್ದ ಆನ್ಸರ್ ಇವ್ರು ಮಾಡಿ. ಮೈಸೂರು ಪೇಡ. ಮೈಸೂರು ಪಾಕ್. ಅದೇ ಮೈಸೂರು ಅವರಲ್ವಾ, ಅದಕ್ಕೆ. ನೀವು ಸರ್ ಈ ಮಂಗಳೂರು ಮೀನಾ? ಇಲ್ಲ, ಚಂಪಕಲಿ, ವೈಟ್ ಚಂಪಕಲಿ ತರ ಶೀಸ್ ಕ್ಯೂಟ್, ಆ ತರ ಟೇಸ್ಟಿ ಆಗಿ. ರಸಗುಲ್ಲ ಸರಿ, ರಸಗುಲ್ಲ ಆ ತರ ಸ್ವೀಟ್. ಮತ್ತೆ ನನಗಿಷ್ಟ ರಸಗುಲ್ಲ. ಸೊ ಅದೇ ನಾವು ಸಿನಿಮಾ ಪ್ರಮೋಷನ್ ನಿಮ್ ಹೋಟೆಲ್ ಪ್ರಮೋಷನ್ ಜಾಸ್ತಿ ಅದೇ ಅನಿಸ್ತದೆ. ಈಗ ನನ್ನ ಜೊತೆಗೆ ಇದ್ದು ನಮ್ಮ ಹೋಟೆಲ್ ಐಟಮ್ಸ್ ಎಲ್ಲ ಅದ್ರ ಬಗ್ಗೆ. ಸೊ ಸಿನಿಮಾ ಮಾಡ್ಬೇಕಂತ ಅನ್ಸಿದ್ ಯಾಕೆ ಸರ್? ಈಗ ಒಂದು ಬಿಸ್ನೆಸ್
ಒಂದ್ ಬಿಸ್ನೆಸ್ ಅಲ್ಲಿ ಇದ್ರೆ ಅದನ್ನ ನೀಟಾಗಿ ಅರ್ಥ ಮಾಡ್ಕೊಂಡಿರ್ತೀವಿ. ಅಲ್ಲಿ ಏನು ಎತ್ತ ಹೆಂಗ್ ಲಾಭ ತೆಗಿಯೋದು, ಹೆಂಗೆ ಎಷ್ಟು ವರ್ಷ ಬೇಕಾಗುತ್ತೆ, ಏನು ಎತ್ತ ಅಂತ. ಇಲ್ಲಿ ಹೊಸ ಬಿಸ್ನೆಸ್ ಕೈ ಹಾಕಿರೋದು. ಹಳೆ ಸಿನಿಮಾ ಮಾಡಿದ್ದೆ, ಸೊ ಸಿನಿಮಾಗ್ ಬಂದಿದ್ದೆಲ್ಲ ಯಾಕೆ ಹಿಂಗಿದೆ ಇಲ್ಲಿ? ಏನಿಲ್ಲ, ಇದು ಫಾಸ್ಟ್ ರೀಚ್ ಆಗಬೇಕಂದ್ರೆ ದಿಸ್ ಇಸ್ ದ ಓನ್ಲಿ ಮೀಡಿಯಮ್ ಅಂತ ಅನಿಸುತ್ತೆ. ಈಗ ಫಾರ್ ಎಕ್ಸಾಂಪಲ್ ಭಾಳ ಜನ ಇಲ್ಲಿ ಆ್ಯಕ್ಟರ್ಸ್ ಇದ್ದವರು ಭಾಳ ಜನ ಪೊಲಿಟಿಕಲ್ ಫೀಲ್ಡಲ್ಲಿ ಬಂದರು. ಹೇಗೆ ಬಂದರು? ಈಗ ನಾನು ಬಳ್ಳಾರಿ ತಪ್ಪದೆ ಬೇರೆ ಎಲ್ಲಿ ಗೊತ್ತಿಲ್ಲ, ಬಿಕಾಸ್ ನಮ್ಮ ಹೋಟ್ಲ್ ಬರ್ತಿರ್ತಾರೆ, ಮಾತಾಡ್ತಿರ್ತೀವಿ, ಗೊತ್ತು. ಬೆಂಗಳೂರು ಬಂದು ಯಾವನೋ ನಡಿ ಅಂತ. ಬಟ್ ಎಕ್ಸಾಂಪಲ್ ಮೊನ್ನೆ ವಿಜಯ್ ಅವ್ರು ಗೆದ್ದರು, ಹೌದು, ಅವ್ರು ಎಲ್ಲಿ ತಿರುಗಿದ್ದಾರೆ ಏನು, ಜಸ್ಟ್ ಫಿಲಿಮಲ್ಲಿ ಬಂದಿದ್ದಾರೆ, ಅಲ್ಲಿ ಜನ ನೋಡಿದ್ದಾರೆ, ಅವ್ರು ಲೈಕ್ ಮಾಡಿದ್ದಾರೆ. ಅವರು ಫಿಲಿಮಲ್ಲಿ ಹೀರೋ ಅಂದರೆ ರಿಯಲ್ ಲೈಫಲ್ಲಿ ಕೂಡ ಹೀರೋ ಪ್ರೂವ್ ಮಾಡಿದ್ದಾರೆ. ಇಲ್ಲಿ ವಿಜಯ್ ಅವರು, ಅಲ್ಲಿ ಪವನ್ ಕಲ್ಯಾಣ್ ಅವರು, ಇವರೆಲ್ಲ ಈ ಫೀಲ್ಡಿಂದ ಆ ಫೀಲ್ಡಿಗೆ ಬಂದಿದ್ದಾರೆ. ಸೊ ಸ್ವಲ್ಪ ಆ ಫೀಲ್ಡಿಂದ ಈ ಕಡೆ ಬಂದಿಲ್ಲ ಇನ್ನು ಯಾರು, ಐ ಡೋಂಟ್ ನೋ ವೈ. ಆ ಫೀಲ್ಡ್ ತುಂಬಾ ದುಡ್ಡು ಇರ್ಬೇಕು, ಅದಕ್ಕೆ ಬಂದಿಲ್ಲ. ಸೊ ನಿಮ್ಗೆ ಮೇಡಮ್ ಅಂದ್ರೆ ಈ ಶಿಖಂಡಿಯಿಂದ ಟೈಟ್ಲ್ ಕೇಳಿದಾಗಿರ್ಲಿ, ಕ್ಯಾರೆಕ್ಟರ್ ಆಗ್ಲಿ, ಹೆಂಗನಿಸ್ತು ನಿಮ್ಗೆ? ನಂಗೆ ಶಿಖಂಡಿ ಅನ್ನೋ ಟೈಟಲ್ ಸರ್ ಹೇಳಿದಾಗ ನಂಗೆ ಅದೇ, ಐ ಮೀನ್ ಮಹಾಭಾರತದಲ್ಲಿ ಎಲ್ಲ ಕ್ಯಾರೆಕ್ಟರ್ನು ತೆಗೆದು, ಮೋಸ್ಟ್ ಆಫ್ ದ ಕ್ಯಾರೆಕ್ಟರ್ ತೆಗೆದು ಫಿಲ್ಮ್ ಮಾಡಿದ್ದಾರೆ. ಶಿಖಂಡಿ ಇಟ್ಸ್ ಅ ನ್ಯೂ ಥಿಂಗ್ ಅಲ್ವಾ, ನ್ಯೂ ಸಬ್ಜೆಕ್ಟ್ಸ್. ಐ ಆಮ್ ವೆರಿ ಹ್ಯಾಪಿ, ಯುನೀಕ್ ಆಗಿ ಏನೋ ಮಾಡ್ತಿದಾರಲ್ಲ. ಬಟ್ ಸ್ಟೋರಿ ಕೇಳಿದಾಗ ತುಂಬಾನೇ ಖುಷಿ ಆಯ್ತು. ಅಂದ್ರೆ ಈ ತರನು ಯೋಚನೆ ಮಾಡಿ, ಈ ತರ ಕನೆಕ್ಟಿವಿಟಿ ಈ ಜನರೇಷನ್ಗೆ ರಿಲೇಟೇಬಲ್ ಆಗಿ ಇರೋ ಹಾಗೆ ಮಾಡಿದಾರಂತ. ಸೊ ಅದರಲ್ಲಿ ನಾನು ಲೀಡ್ ಆಗಿ ಆಕ್ಟ್ ಮಾಡ್ತಿದ್ದೆ ಅಂತ ತುಂಬಾ ಖುಷಿ ಇದೆ. ಸೊ ಸಿನಿಮಾದಲ್ಲಿ ಅನಾಥ ಹುಡುಗ, ಹೌದು ಸರ್. ಪ್ರೀತಿ ಗೀತಿ ಏನು ಸಿಕ್ಕಿರಲ್ಲ? ಅದೇ ಹಿಂದೆ ಬಿದ್ದಿರ್ತೀನಿ, ಅವ್ರು ಕೊಡ್ತಾರ ಕೊಡಲ್ಲ ಅನ್ನೋದೇ ಒಂದು ಕತೆ ಕನ್ಕ್ಲೂಷನ್ ಕೊಡ್ಬೇಕು ಮೇಡಮ್. ಇಲ್ಲ ಕೊಟ್ಟಿಲ್ಲ, ಏನ್ ಮೇಡಮ್? ಪಾರ್ಟ್ ಪಾರ್ಟ್ ಸೊ ನಿಮ್ಗೆ ಇದು ಫಸ್ಟ್ ಸಿನಿಮಾನ ಹಿಂಗೆ? ಹಾ ಸರ್, ಫಸ್ಟ್ ಸಿನಿಮಾ ಇದು. ಓಕೆ, ನೀವು ಹೀರೋ ಆಗಿದ್ದು, ಹೀರೋ ಆಗ್ಬೇಕನ್ಸಿದ್ದು, ಪ್ರೊಡ್ಯೂಸರ್ ಹುಡುಕಿದ್ದು ಎಲ್ಲ ಹೆಂಗಾಯ್ತಿದ್ದು? ಇದೊಂದು ಚೆನ್ನಾಗಿದೆ ಕತೆ. ಏನಂದ್ರೆ ನಟನ ನಾನು ಮಾಡ್ತಿದ್ದೆ ಬಂಡ ರಮೇಶ್ ಅವ್ರ ಜೊತೆ. ಅಲ್ಲೊಂದು 2 ವರ್ಷ ಕೋರ್ಸ್ ಆದ್ಮೇಲೆ ದಿನಕರ್ ಸರ್ ಜೊತೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ರಾಯಲ್ ಕೆಲಸ ಮಾಡ್ತಿದ್ದೆ. ರಾಯಲ್ ಸಿನಿಮಾ ಮುಗೀತು. ಮುಗಿದ ನಂತರ ಏನ್ ಮಾಡ್ಲಿ ಅಂತ ನಾನು ಒಂದು ಕಂಗಾಲ ಕೂತಿದ್ದೆ. ಅಂದ್ರೆ ಆಕ್ಚುಲಿ ಹೀರೋ ಆಗ್ಬೇಕಂತ ನಾನು ಫೀಲ್ಡಿಗೆ ಬಂದಿದ್ದೆ. ಅಲ್ಲಿ ಯಾರೋ ಹೊಸಬ್ರಿಗೆ ಆಪರ್ಚುನಿಟಿ ಯಾರು ಯಾರು ಕೊಡ್ತಾರೆ, ಈ ಕಾಲದಲ್ಲಿ ಯಾರು ಕೊಡಲ್ಲ. ನಾನು ಹಿಂಗೆ ಆಡಿಷನ್ಸ್ ಅಂದ್ರೆ ಸರ್ ಅದೊಂದು ಸರ್ ಮೇನ್ ಏನಂದ್ರೆ ಹೀರೋ ಆಗ್ಬೇಕು ಬರೀ ಆಕ್ಟಿಂಗ್ ಕಲ್ತ್ರೆ ಸಾಧಲ್ಲ ಸರ್. ಸಿನಿಮಾ ತಂಡ ಹೆಂಗ್ ಕೆಲಸ ಮಾಡುತ್ತೆ ಅದು ತಿಳ್ಕೊಂಡ್ರೆ ಮಾತ್ರ ಇಲ್ಲಿಗೆ ಬರಕ್ಕಾಗೋದು. ಅದು ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್. ಒಂದು ಡಿಪಾರ್ಟ್ಮೆಂಟ್, ಎಷ್ಟು ಡಿಪಾರ್ಟ್ಮೆಂಟ್ಗಳಿದೆ. ಯಾಕಂದ್ರೆ ನಾನು ರಂಗಭೂಮಿ, ನನಗೆ ಝೀರೋ ನಾಲೆಡ್ಜ್ ಸಿನಿಮಾ ಬಗ್ಗೆ. ನಾನು ಯಾವಾಗ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡೋದು ಅವಾಗಲೇ ನನಗೆ ಸಿನಿಮಾ ಏನು, ಸಿನಿಮಾ ಹೆಂಗ್ ವರ್ಕ್ ಆಗುತ್ತೆ, ಯಾರ ಡಿಪಾರ್ಟ್ಮೆಂಟ್ ಏನೇನು ಕೆಲಸ ಮಾಡ್ತಾರೆ, ಅವರ ಜವಾಬ್ದಾರಿಗಳು ಏನು, ಪ್ರೊಫೆಷನಲ್ಸ್ ಹೆಂಗಿರ್ಬೇಕಂತ ನಾನು ಕಲ್ತಿದ್ದೆ ಅಲ್ಲಿಂದ. ಸೊ ಅಲ್ಲೊಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ತೊಗೊಂಡಾದ್ಮೇಲೆ ಆಡಿಷನ್ಸ್ ಎಲ್ಲ ಕೊಟ್ಟೆ. ಎಲ್ಲ ಆಲ್ಮೋಸ್ಟ್ ಫೇಕ್ ಇತ್ತು. ಸೊ ಹಿಂಗೆ ಜೀವನ ಸಾಕ್ತಾ ಇತ್ತು. ಅದ ನಂತರ ಇವರು ಮಾರಕಾಸ್ತ್ರ ಮಾಡಿದ್ರು, ಯಾರು ಗುರುಮೂರ್ತಿ ಸರ್ ಮಾಡಿ ಮೈಸೂರು ಪ್ರಮೋಷನ್ ಬಂದಿದ್ರು. ಹಿಂಗೆ ಪ್ರೆಸ್ ಮೀಟ್ ಇದ್ದಾಗ ಅಲ್ಲಿ ಅವ್ರನ್ನ ಪರಿಚಯ ಮಾಡ್ಕೊಂಡು ಅವ್ರನ್ನ ಫಾಲೋ ಅಪ್ ಮಾಡಿ ಅವ್ರು ಓಕೆ ಕೊಟ್ಟರು. ಅವ್ರು ಓಕೆ ಮೇಲೆ ಬಾಸ್ ಓಕೆ ಕೊಡಬೇಕಿತ್ತು ನಮ್ಮ ಪ್ರವೀಣ್ ಸರ್. ಜಸ್ಟ್ ಒಂದೇ ಟೇಕ್ ಸರ್, ಜಾಸ್ತಿ ತಗೊಳ್ಳಿಲ್ಲ. ಹಿಂಗೆ ನೋಡಿದ್ರು ಓಕೆ ಹೀರೋ ಸೂಪರ್ ಇದ್ದಾನೆ ಅಂತೇಳಿ ಒಂದೇ ಟೇಕ್ ಹೇಳಿದ್ದು. ಸೊ ದಟ್ ವಾಸ್ ದ ಬೆಸ್ಟ್ ಮೂಮೆಂಟ್ ನನ್ನ ಲೈಫಲ್ಲಿ. ಸೊ ಇದುವರೆಗೂ ಅಷ್ಟೇ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಅವ್ರು ಏನು ಅವಕಾಶ ನಂಗೆ ಮಾಡಿಕೊಟ್ರಲ್ಲ ಅದನ್ನು ಕೊನೆ ಗಂಟ ಉಳಿಸ್ಕೊಳಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಯಾಕಂದರೆ ನಿಮ್ಗೆ ಗೊತ್ತಿರೋ ಹೊಸಬ್ರ ಮೇಲೆ ಯಾರು ಇನ್ವೆಸ್ಟ್ ಮಾಡೋದ. ಆ ಧೈರ್ಯ ಮಾಡಿ, ಆ ಧೈರ್ಯಕ್ಕೆ ಒಂದು ನಮಸ್ಕಾರ ಸರ್. ನಿಜವಾಗ್ಲೂ ಹೊಸಬ್ರಿಗೆ ಜೀವನ ಕಟ್ಕೊಡೋದೆಲ್ಲ ತುಂಬಾ ಅದು. ಸೊ ಸರ್ ಮಾಡಿದ್ದಾರೆ, ಅದನ್ನ ಕೊನೆ ಗಂಟ ಉಳಿಸ್ಕೊಂಡು ಹೋಗೋ ಜವಾಬ್ದಾರಿ ನಮ್ಮದು ಅಷ್ಟೇ ಸರ್. ಇಲ್ಲ, ಅವರು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಯಾವತ್ತೂ ನಾನು ಹೀರೋ ಅಲ್ಲಿ ರಿಸರ್ವ್ ಆಗಿರೋದು ಅದು ಏನಿಲ್ಲ. ಎಲ್ಲರ ಜೊತೆಗೆ ಮಿಕ್ಸ್ ಆಗೋದು, ಎಲ್ಲರ ಜೊತೆ ಓಡಾಡೋದು, ನಮ್ಮ ಫ್ಯಾಮಿಲಿ ಮೆಂಬರ್ ಇದ್ದಂಗೆ ಇದ್ದಾನೆ. ಮೇಡಮ್, ನೀವು ಅವಾಗಿಂದ ಏನಾದ್ರು ಗೇಮ್ಸ್ ಬೇಕು ಅಂತ ಇದ್ದೀರಾ? ನೋಡಿ ಅಲ್ಲಿಂದ ಓಡ್ಬರ್ತೀನಿ. ಒಂದು ಟಾಸ್ಕ್ ಕೊಡ್ತೀವಿ ನಿಮ್ಗೆ, ನೋಡೋಣ ಮಾಡ್ತೀರಾ ಅಂತ. ಈಗ ರಾಘವೇಂದ್ರ ಅವರು ಇದ್ರಲ್ವಾ, ಅವರು ಇಂಟರ್ವ್ಯೂ ಮಾಡ್ಬೇಕಂತ ಇದ್ವಿ, ಬಟ್ ನಾನು ಹೋಗ್ಬೇಕು ಸ್ವಲ್ಪ ಅಂತ ಹೋದ್ರವ್ರು. ಅವರ ಮಿಮಿಕ್ರಿ ಎಲ್ಲ ಹೇಳ್ಬೇಡಿ ಪ್ಲೀಸ್. ಇಲ್ಲ, ಅವ್ರು ಮಿಮಿಕ್ರಿ ಏನಿಲ್ಲಲ್ಲ, ಅವ್ರು ಕಾಲ್ ಮಾಡೋ ಒಂದು ಪ್ರ್ಯಾಂಕ್ ಮಾಡ್ಬೋದಾ ನೀವು? ಇವಾಗ ನೀವು ಹೋದ್ಮೇಲೆ ಇಲ್ಲಿ ಇಂಟರ್ವ್ಯೂದಲ್ಲಿ ತುಂಬಾ ಗಲಾಟೆ ಆಯ್ತು ಅಂತ ಏನೋ ಒಂದು ನೀವೇನ್ ಸ್ಟೋರಿ ಕಟ್ಟಿ ಪ್ರ್ಯಾಂಕ್ ಮಾಡ್ಬೋದು, ನೋಡ್ ಹೆಂಗ್ ಮಾಡ್ತೀರಾ? ಓಕೆ ಸರ್, ನಿಮ್ ವಿಚಾರ ನಂಗೆ ಅಷ್ಟು ಗುರ್ತಾ ಇಲ್ಲ, ಪರಿಚಯ ಇಲ್ಲ ಅವ್ರದ್ದು. ಹೇಳಿ ಅಷ್ಟೇ. ಶಿಖಂಡಿ ಹೀರೋಯಿನ್ ನನ್ನ ಕೀರ್ತನ ಅಂತ ಹಿಂಗೆ ಸ್ವಲ್ಪ ಗಲಾಟೆ ಆಗಿದೆ. ಇವಾಗ ಮೀಟ್ ಅಂದ್ರೆ ಇವಾಗ ಇಲ್ಲಿ ಯಾರು ನಿಮಗಿದ್ರೆ ನೀವೇ ಮಾಡಿ. ಇಲ್ಲ ಇವ್ರಿಗೆ ಜಾಸ್ತಿ ಕ್ಲೋಸ್ ನನಗಿಂತ. ತಪ್ಪಿಸ್ಕೊಳ್ಳೋದು
ಹಾಂ ಸರ್, ಹಾಂ ನಂಬರ್ ಕೊಡಿ ಸರ್, ಮಾಡ್ತಾರೆ, ಕಾಲ್ ಮಾಡ್ತಾರೆ. ಸಾಂಗ್. ಹಲೋ, ಹಾಯ್ ಸರ್, ರಾಘವೇಂದ್ರ ಅವರಲ್ಲ? ನಾನು ಖ್ಯಾತಿ ಮಾತಾಡ್ತಿದ್ದೇನೆ, ಶಿಖಂಡಿ ಹೀರೋಯಿನ್. ಸರ್ ಆಕ್ಚುಲಿ ಇಲ್ಲಿ ತುಂಬಾ ಸೀನ್ ಆಗ್ತಿದೆ, ನೀವು ಹೊರಟ್ರಲ್ಲ, ಇಲ್ಲಿ ಇಂಟರ್ವ್ಯೂ ಅವ್ರು ಕಾಯ್ತಿದ್ದಾರೆ ನಿಮ್ಗೆ. ಅದೇ ಪ್ರೊಡ್ಯೂಸರ್ ಸರ್ ಹೇಳಿದ್ರು ನಿಮ್ಗೆ ಕಾಲ್ ಮಾಡ್ಲಿಕ್ಕೆ, ಅದಕ್ಕೆ ಸರ್ ಒಮ್ಮೆ ಸರ್ ನಾನು ಕೊಡ್ತೇನೆ. ಗಲಾಟೆ ಮಾಡ್ತಾರೆ ಅವ್ರು ತಾನೇ, ಏನು ಫುಲ್ ಗಲಾಟೆ ಮಾಡ್ತಾ ಇದ್ದಾರೆ. ನಾನು ಅವ್ರ ಸಲುವಾಗಿ ಬಂದೆ, ಅವ್ರು ಇದ್ದಾರೆ ಅಂತ, ಅವ್ರನ್ನ ಹೆಂಗ್ ಕಳಿಸ್ತೀನಿ ನೀವು ಅಂತ ನನ್ನ ಇಟ್ಕೊಂಡಿದ್ದಾರೆ. ಹತ್ರ ಇದ್ದೀರಾ? ಇವರು ಸರ್, ನಿಮ್ಮ ಚಾನಲ್ ಹೆಸರು ಏನು ಸರ್? ಸರ್ ಫಸ್ಟ್ ಅಂತ ಅವ್ರು ಇದ್ದಾರೆ ಅಂತಾನೆ ಬಂದಿದ್ದು. ಹೌದಾ ಸರ್, ನೀವು ಫಸ್ಟ್ ಕೇಳ್ಕೋಬೇಕಲ್ಲ ಸರ್. ಫಸ್ಟ್ ಡೇ ಫಸ್ಟ್ ಅಂತೆ ಸರ್, ನಿಮ್ ಬಗ್ಗೆ ತುಂಬಾನೇ ಹೇಳ್ತಾರೆ, ಕಾಯ್ತಿದ್ದಾರೆ, ಏನ್ ಹಿಂಗ್ ಹೊಂಟೋದ್ರೆ ಏನೋ ಅಂತ ಹೇಳ್ತಿದ್ದಾರೆ. ಸರ್ ಬರ್ಬೋದಾ ಸರ್? ಸರ್ ಇವಾಗ ಬರಕ್ಕಾಗುತ್ತೆ ಸರ್ ಇವಾಗ? ಇಲ್ಲ ನಾನು ಇನ್ನೊಂದ್ ಕಡೆ ಇದ್ದೀನಿ, ಹೊರಗಡೆ ಇದ್ದೀನಿ. ಹೌದಾ, ಇವ್ರು ನೋಡಿದ್ರೆ 10 ಮಿನಿಟ್ಸ್ ಅವ್ರು ಬಂದವ ಕೇಳಿ ಸರ್, ಅವ್ರಿಗೋಸ್ಕರನೇ ಬಂದಿರೋದು ಇಲ್ಲಿ ಮಾಡ್ಬೇಕಂತ. ಸರ್ ಇಲ್ಲಿ ಕಂಟಿನ್ಯೂ ಮಾಡಲ್ಲ, ಕ್ಯಾಮ್ರಾ ಆಫ್ ಮಾಡ್ತೀನಿ. ಏನ್ ಪ್ರಮೋಷನ್ ಏನ್ ಅನ್ಕೊಂಡಿದ್ದೀರಾ ನೀವು? ಅಂತ ಬಂದಿದ್ದೀರಾ ಅಂತ ಹೇಳ್ತಿದ್ದಾರೆ ಸರ್. ಮೂವಿ ಮಾಡೋದು ಅಷ್ಟು ಈಸಿನ ನಿಮ್ಗೆ? ಮಾಡ್ಬಿಟ್ರೆ ಸಾಲಲ್ಲ, ಈ ರೀತಿ ಮಾಡ್ಬೇಕಲ್ಲ ಅಂತ ತುಂಬಾ ಕಿರ್ಸಾಡ್ತಿದ್ದಾರೆ. ಯಾರದು ಕೊಡಿ ಸರ್ ನಿಮ್ ಹೆಸರು ಏನ್ ಸರ್? ನವೀನ್ ಅಂತ ಸರ್. ಕೊಡಿ. ಅಂದ್ರೆ ಮೋರ್ ನಿನ್ನೆ ಪಾಯಿಂಟ್ ಆಫ್ ಮಾಡ್ತಿದ್ದಾರೆ, ಏನಕ್ಕಂತ ಗೊತ್ತಿಲ್ಲ ಅವರು. ನಾನು ಮಾಡಲ್ಲ, ಬೇರೆಯವ್ರಿಗೂ ಮಾಡಕ್ ಬಿಡೋದಿಲ್ಲ ಅಂತ ಗೊತ್ತಿಲ್ಲ. ಮಾತಾಡ್ಬಿಡಿ ನೀವು. ಕೊಟ್ಟೆ ಅವ್ರಿಗೆ, ನೀವು ಕನ್ವಿನ್ಸ್ ಮಾಡಿ. ಹಲೋ ಸರ್. ಹಲೋ ಹೇಳಿ ಸರ್. ಅದೇ ಇದು ನೀವು ಇದ್ದೀರಾ ಅಂತ ಅಂದ್ರು, ಬಂದ್ ನೋಡಿದ್ರೆ ನೀವು ಇಲ್ಲವೇ ಇಲ್ವಲ್ಲ ಸರ್ ಇಲ್ಲಿ? ಸರ್ ಹೌದು ಸರ್, ಅದಕ್ಕೆ ಏನಕ್ಕೆ ಸರ್ ಇಶ್ಯೂ ಮಾಡ್ತಾ ಇದ್ದೀರಾ ಸರ್? ಇಲ್ಲ ಅಂದ್ರೆ ಇದು ಇವಾಗ ನೋಡಿ, ಒನ್ ಆಫ್ ದ ಫೇಮಸ್ ಸಿನಿಮಾದಲ್ಲಿ ಇರೋರು ನೀವೇ, ಹೀರೋಯಿನ್ ಇಬ್ರು ಅವರಷ್ಟು ಫೇಮಸ್ ಇಲ್ಲ. ಚಾನಲ್ಗೆ ಬೆಳಗ್ಗೆ ಇಂಟರ್ವ್ಯೂ ಕೊಟ್ಟೆ. ಓಕೆ. ನಾನು ಬೇರೆ ಕೆಲಸ ಕಮಿಟ್ ಆಗಿದ್ದೆ. ಓಕೆ. ನಾನು ಬೇರೆ ಕೆಲಸ ನಾನು ಬಂದೆ. ಓಕೆ ಸರ್. ಆದ್ರೆ ಇಲ್ಲಿ ಹೇಳಿಲ್ಲ ಸರ್, ನಮ್ಗೆ ಯಾರು ಹೇಳೇ ಇಲ್ಲ ಇಲ್ಲಿ ನೀವಿಲ್ಲ ಅಂತ. ನೀವಿಲ್ಲ ಅಂದ್ರೆ ನಾವು ನಿಜವಾಗ್ಲೂ ಬರ್ತಾನೆ ಇರ್ಲಿಲ್ಲ. ನೀವ್ ಇದ್ದೀರಾ ಅಂತ ಬಂದಿದ್ದು. ಹೌದು ಬಟ್ ಈಗ ಆತರ ಮಾಡ್ಬಾರ್ದಲ್ವಾ ಸರ್? ಸರ್ ಹಂಗ ನಾಳೆ ದಿನ ನೀವು ನಮಗ್ ಬೇಕು, ನಾವು ನಿಮಗೆ ಬೇಕು. ಇಲ್ಲ ಸರ್, ಅಂದ್ರೆ ನಿಮ್ ಆಕ್ಟಿಂಗು ಮತ್ತೆ ಮಜಾ ಬರತ್ತ ಅಲ್ಲೆಲ್ಲ ನಿಮ್ಮನ್ನ ನೋಡಿ ಇಷ್ಟಪಟ್ಟು ನಿಮ್ಮನ್ನ ಇಂಟರ್ವ್ಯೂ ಮಾಡ್ಬೇಕು, ಈ ಸಿನಿಮಾಗೆ ಸಿಕ್ಕಿದ್ದೀರಾ ಅಂತ ಅನ್ಕೊಂಡ್ ಬಂದಿದ್ದು ಸರ್. ಹಾ ಸರ್. ಹಾ ಸರ್. ನಾನು ಅಲ್ಲೊಂದು 4 ಚಾನಲ್ ಕೊಟ್ಟೆ. ನಾನು ಬೇರೆ ಓಕೆ. ಅದೇ ಸರ್, ನಿಯರ್ ಎಲ್ಲಾದ್ರೂ ಇದ್ರೆ ಹೇಳಿ ಸರ್, ಬೇಕಾದ್ರೆ ನಾವೇ ಬಂದು ಇಂಟರ್ವ್ಯೂ ಮಾಡ್ಕೊಂತೀವಿ ಅಲ್ಲೇನೆ. ನನಗೆ ಇವತ್ತು ನಾಳೆ ನಾಡಿದ್ದು ದಿನ ಕಂಟಿನ್ಯೂಸ್ ಆಗಿ ಒಂದ್ ಸ್ವಲ್ಪ ಟೈಟ್ ಶೆಡ್ಯೂಲ್ ಇದೆ. ಅದಾದ್ಮೇಲೆ ನನಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ಖಂಡಿತ ಆತರ ಇವಾಗ ಏನ್ ಗೊತ್ತಾ, ಅವ್ರು ಅಷ್ಟೆಲ್ಲ ಎಫರ್ಟ್ ಮಾಡ್ಕೊಂಡಿರ್ತಾರೆ, ನನ್ನಿಂದ ಆತರ ಸಮಸ್ಯೆ ಅಲ್ಲ ಗೊತ್ತಾಯ್ತು ಸರ್. ಇವಾಗ ನಾನು ದೂರದಿಂದ ಬಂದೆ ಸರ್ ಆಕ್ಚುಲಿ. ಐನೋ, ಬಟ್ ನೀವು ಬಿಡಲ್ಲ ಅಂತ ಎಲ್ಲ ಹೇಳ್ಬಾರ್ದಲ್ವಾ ಸರ್? ಯಾಕಂದ್ರೆ ನನ್ಗೆ ಇದೊಂದೇ ಅಲ್ವಲ್ಲ ಎಂಡು. ನಾನು ಮುಂದೆ ಕೆಲಸಗಳು ಮಾಡ್ಬೇಕು, ನೀವು ಇನ್ನು ಅಲ್ಲ. ಹೌದು ಸರ್. ಇವಾಗ ಸರ್ ನೋಡಿ ಸರ್, ಈಗ ವ್ಯೂವರ್ಶಿಪ್ ಅಲ್ಲಿ ಯೋಚನೆ ಮಾಡಿದ್ರೆ, ಇವಾಗ ಅವ್ರದ್ದು ಹಾಕಿದ್ರೇನೆ ಒಂದು ಕಮ್ಮಿ ವ್ಯೂಸ್ ಬರೋದು, ನಿಮ್ದು ಹಾಕಿದ್ರೇನೆ ಜಾಸ್ತಿ ವ್ಯೂಸ್ ಬರೋದು. ಅದಕ್ಕೋಸ್ಕರ ನಾವು ಬಂದಿದ್ದು. ಇದು ಸಿನಿಮಾ ಪ್ರಮೋಷನ್ ಮತ್ತೆ ನಿಮ್ದೆಲ್ಲ ಇಂಟರ್ವ್ಯೂ ಇರುತ್ತೆ, ಚೆನ್ನಾಗಿ ಮಾಡ್ಬೋದು ಅಂತೆಲ್ಲ. ನೀವ್ ಹಿಂಗ್ ಮಾಡಿದ್ರೆ ನಮ್ಗೆ ತುಂಬಾ ಕಷ್ಟ ಆಗುತ್ತೆ ಸರ್ ಆಕ್ಚುಲಿ. ಅಲ್ಲ ಸರ್, ನಾನು ಬೆಳಗ್ಗೆಲ್ಲ ಬರ್ತೀನಿ, ನಾ ಮಧ್ಯಾಹ್ನ 3:15 ತನಕ ನಾನು ಮಾಡಿದ್ದೀನಿ ಸರ್. ಓಕೆ. ಬಟ್ ಅದೇ ಸರ್, ಇಲ್ಲಿ ಪ್ರೊಡ್ಯೂಸರ್ ಆಗ್ಲಿ ಯಾರು ಆಗ್ಲಿ ಏನು ಹೇಳಿಲ್ಲ ನಂಗೆ ನೀವಿಲ್ಲ ಅಂತ. ನೀವಿಲ್ಲ ಅಂದಿದ್ರೆ ನೀವು ಇದ್ದಿದ್ದೀರೇನೆ ಮಾಡ್ಕೊಂತ ಇದ್ದೆ ಸರ್ ಬಂದು, ನಂಗೇನ್ ಪ್ರಾಬ್ಲಮ್ ಇಲ್ಲ. ಬಟ್ ನಮ್ಮ ಆಫೀಸಲ್ಲೂ ಕೇಳ್ತಾರಲ್ಲ ಸರ್ ಇವಾಗ. ನವೀನ್ ಅಂತ ಸರ್. ನವೀನ್ ಅವರೇ, ನೀವು ಇವಾಗ ಆತರ ಮಾಡಿದ್ರೆ ಚೆನ್ನಾಗಿ ಅನ್ಸುತ್ತಾ ಹೇಳಿ? ಅಲ್ಲ ಹೌದು ಸರ್, ಬಟ್ ಇವಾಗ ನೋಡಿ ಸರ್, ಇವಾಗ ನಮ್ಮ ಆಫೀಸಲ್ಲೂ ಕೇಳ್ತಾರಲ್ವಾ ಸರ್. ಇವಾಗ ರಾಘವೇಂದ್ರ ಅವ್ರದ್ದು ಇಂಟರ್ವ್ಯೂ ಮಾಡ್ಕೊಂಡ್ ಬರ್ತೀನಿ ಅಂತ ಹೋದೆ, ಇಲ್ಲಪ್ಪ ರಾಘವೇಂದ್ರ ಅವ್ರದ್ದು ಇಂಟರ್ವ್ಯೂ ಅಂತ ಕೇಳ್ತಾರೆ. ಸರ್ ಇನ್ನೊಂದು ಸ್ವಲ್ಪ ರೆಗಡ ಸರ್. ಒಂದು ನಿಮಿಷ ತಡಿ ಸರ್, ಟೀಮ್ ಅವರೇನೋ ಮಾತಾಡ್ಬೇಕು, ಕೊಡಿ ಅಂತದ್ದು. ಸರ್ ಅವ್ರಿಗೆ ಹೆಂಗ ಕನ್ವಿನ್ಸ್, ಏನಾದ್ರು ಕನ್ವಿನ್ಸ್ ಆಗ್ತಿಲ್ಲ ಸರ್. ಆಯ್ತು ಸರ್, ಗಲಾಟೆ ಮಾಡ್ಬಿಡಿ ಸರ್. ಎಷ್ಟು ಗಲಾಟೆ ಮಾಡ್ತೀರಾ? ಹೇಳಿದ್ವಿ ಅವ್ರು ಬರ್ತಾರೆ ಅಂತ ಸರ್. ಸರ್ ಆಗಲ್ಲ ಸರ್. ಸರ್ ಆಗಲ್ಲ ಹೆಂಗೆ ಸರ್? ಇಂಟರ್ವ್ಯೂ ಮಧ್ಯೆ ಕೂತಿದ್ರೆ ಆಗಲ್ಲ ಅಂದ್ರೆ ಹೆಂಗೆ ಎದ್ದೋಗ್ತೀರಾ ಇವಾಗ? ಅವ್ರು ಬಂದಾಗ ಹೇಳಿ, ನಾನು ಅವಾಗ್ಲೇ ಮಾಡ್ಕೊಂತೀನಿ ಸರ್. ಈ ರೀತಿ ಮಾಡೋದು ಸರಿ ಇಲ್ಲ ಸರ್. ನಮ್ಮ ಮಧ್ಯೆ ಕೂರ್ಸಿ ಇವಾಗ ಎದ್ದೋಗ್ತೀರಾ ನೀವು? ಬಿಟ್ಟೋಗ್ತೀರಾ? ಕ್ಯಾಮ್ರಾ ಆಫ್ ಮಾಡ್ತೀರಾ? ಹೆಂಗ್ ಸರ್ ಆಫ್ ಮಾಡ್ತೀರಾ? ಇಂಟರ್ವ್ಯೂ ಬಂದಿದ್ದು ಮಾಡ, ನಿಮ್ ಮಾಡಕ್ ನಂಗೆ ಇಂಟ್ರೆಸ್ಟ್ ಇಲ್ಲ ಸರ್. ಸರ್ ನಾವೆಲ್ಲ ಕೂತಿದ್ವಿ ಸರ್, ನಾವು ಆರ್ಟಿಸ್ಟ್, ನಾವು ಸಿನಿಮಾ ನಟನೆ ಮಾಡಿದೀವಿ ಸರ್. ಹೀರೋ ಹೀರೋಯಿನ್ ಕೂತಿದ್ವಿ, ಪ್ರೊಡ್ಯೂಸರ್ ಕೂತಿದ್ವಿ, ಮರ್ಯಾದೆ ಇಲ್ಲ. ನೀವು ರಾಘವ್ರು ಬೇಕಂತ ಕೂತ್ಕೊಂಡ್ರೆ ಕೊಡಿ ಅವ್ರಿಗೆ, ನಾನು ಮಾತಾಡ್ತೀನಿ ಅಂತ ಹೇಳ್ತಿದ್ನಲ್ಲ, ನೀವೇನು ಇಸ್ಕೊಂಡಿದ್ದೀರಾ? ಸರ್ ಐ ಆಮ್ ಸಾರಿ, ಇಟ್ ವಾಸ್ ಅ ಪ್ರಾಂಕ್. ಸಾರಿ ಸರ್. ನೀವು ಎಲ್ಲ ಮುಗಿಸ್ತಿರಲ್ಲ, ಪ್ರಾಂಕಲ್ ಮಾಡ್ತಿದ್ದು ಹೀರೋಯಿನ್. ನಾನು ಮಾಡಲ್ಲಮ್ಮ, ನನ್ಗೆ ಹೇಳೇ ಹೋಗಿದ್ದಾರೆ. This was not my tone actually. ಇಲ್ಲ, ಈಗ ನಾನು ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ
ಇಲ್ಲ ಸರ್ ಕೇಳ್ತಾ ಇದೀವಲ್ಲ, ಸ್ಪೀಕರ್ ಆನ್ ಮಾಡಿದ್ದಾರೆ, ಕೇಳ್ತಾ ಇದೀವಿ. ಸರ್ ಸಾರಿ ಸರ್, ಸಾರಿಯಪ್ಪ, ಸಾರಿ ಸರ್. ಇಲ್ಲ ನಾನು ಅಂದೆ ನೋಡು, ನಾನು ಕೇಳಲಿಕ್ಕೆ ಬರಲ್ಲ, ಯಾಕಂದ್ರೆ ನನ್ಗೆ ಹೇಳಿ ಹೋಗಿದ್ದಾರೆ ಫೋಟೋ ತಕೊಂಡು. ಮತ್ತೆ ಅಂದ್ರೆ ಇನ್ನ ಅನ್ಕೊಂಡು ಎಲ್ಲ ನಿಮ್ಮನ್ನ ನಗ್ಸೋಣ ಅಂತ. ಸರ್ ಆಗು ಸರ್, ಸರ್ ದಯವಿಟ್ಟು ಕ್ಷಮಿಸಿ ಸರ್, ಬೇಜಾರಾಗ್ಬೇಡಿ. ನೀವ್ ಬಚಾವಾದ್ರಿ. ನಮ್ ಪ್ರೊಡ್ಯೂಸರ್ ನಮ್ ಸಿಕ್ಕಂಡಿ ಟೀಮ್ ಇಂದ ನೀವ್ ಬಚಾವಾದ್ರಿ ಆಕ್ಚುಲಿ. ಸಾರಿ ಸಾರಿ ಸರ್, ಡೋಂಟ್ ಟೇಕ್ ಇಟ್ ಪರ್ಸನಲ್ ಸರ್. ನೋವೇ ಚಾನ್ಸ್ ಇಲ್ಲ. ಅವರು ಇಂಟರ್ವ್ಯೂ ಕೂತ ಒಂದು ಪ್ರಾಂಕ್ ಮಾಡಿ. ಒಳ್ಳೇದಾಗ್ಲಿ. ಓಕೆ ಓಕೆ ಸರ್. Thank you. ಎಸ್ ಎಸ್ Thank you, thank you. ಥ್ಯಾಂಕ್ ಯು Sir, I am also sorry. ಇಟ್ಸ್ ಓಕೆ Yeah, sir. Okay. Bye. ಹೆಂಗೆ ಸರ್? It was fun. ಸೊ ಪ್ರಾಂಕ್ ಸಕ್ಸಸ್ಫುಲ್ ಆಗಿ ಆಯ್ತು. Successful. ನಂಬಿಟ್ಟಿದ್ರು ಅವ್ರು ಆಕ್ಚುಲಿ. Yeah. ಸರ್ ಇನ್ನೊಂದು School ಮಾತು, ಬಿಡ್ತಿದ್ರೆ ಇನ್ನೊಂದು ಮಾತೇ ಡೈಲಾಗ್ ಆಡಿದ್ರೆ ಅವ್ರ ಟೋನೇ ಬೇರೆ ಇರ್ತಿತ್ತು ಅವ್ರದ್ದು. ಮಾತಾಡ್ತಿರಲ್ಲ, ಅವ್ರು ಚೇಂಜ್ ಆಯ್ತು. Yeah. ಅರೆ ಏನು ಇಷ್ಟು ಗಲಾಟೆ ಮಾಡ್ತಾ ಇದ್ದೀವಿ Yeah, ಅಂತ ನಾವ್ feel ಬಂತು. ಮಾತಾಡ್ತಿದ್ವಿ, yeah, right. ನಾವ್ ಮಾತಾಡ್ತಿದ್ವಿ ಕೊಡಿ. ಸರ್ ಈಗ ಪ್ರಾಂಕ್ ಎಲ್ಲ ಆಯ್ತು. ಈಗ ಸಿನಿಮಾದಲ್ಲಿ ತುಂಬಾ ಕ್ಯಾರೆಕ್ಟರ್ ಇದಾವಲ್ಲ, ಹೌದು. ಆಸ್ ಎ ಹೀರೋ ಆಗಿ ನಿಮ್ ಕ್ಯಾರೆಕ್ಟರ್ ಹಿಂಗೆ ಸ್ಟ್ಯಾಂಡ್ ಔಟ್ ಆಗಿ ನಿಲ್ಲುತ್ತೆ ಸರ್ ಇಷ್ಟು ಕ್ಯಾರೆಕ್ಟರ್ ನಡುವೆ? ಅದೇ ಸರ್, ಇವಾಗ ಸಿನಿಮಾದಲ್ಲಿ 2 ಅಂತ ಇದೆ. 50% ಬೇರೆ ನಂಗೆ ಅಂದ್ರೆ ಹೆಂಗಂದ್ರೆ, ಇವಾಗ ಸಿನಿಮಾ ಕತೆ ನಾವೇನದು ಇಡೀ ಸಿನಿಮಾ ಪೂರ್ತಿ ಸೇಮ್ ಕತೆ, ಮೇನ್ ಕತೆ ನಾವು ಎಲಾಬ್ರೇಟ್ ಮಾಡೋಕ್ಕಾಗಲ್ಲ. ಕತೆ ಎಲ್ಲಿ ಮೇನ್ ಕತೆಗೆ ಎಲ್ಲಿ ಇಂಪಾರ್ಟೆನ್ಸ್ ಕೊಡ್ಬೇಕು ಆ ಜಾಗದಲ್ಲಿ ಇಂಪಾರ್ಟೆನ್ಸ್ ಕೊಟ್ಟಿದ್ವಿ. ಆ ಕ್ಯಾರೆಕ್ಟರ್ ಎಲ್ಲಿ ಇಂಪಾರ್ಟೆನ್ಸ್ ಕೊಡ್ಬೇಕು ಅದು ಕೊಟ್ಟಿದ್ದೀವಿ. ಇನ್ನು ಮೋರ್ ಓವರ್ ಹೀರೋ ಆಗಿರೋದ್ರಿಂದ ಹೊಸಬನಾಗಿದೆ, ನಂಗೆ ಸಪೋರ್ಟ್ಗೆ ಎಲ್ಲರೂ ಬೇಕಿತ್ತು ಸರ್. ಇವಾಗ ಇಡೀ ಸಿನಿಮಾ ನಾನು ಒಬ್ಬನೇ ಕಾಣಿಸ್ಕೋಬೇಕು ಅಂತಂದ್ರೆ ಜನ ಯಾರು ಥಿಯೇಟ್ರ್ ಬರಲ್ಲ. ಯಾಕಂದ್ರೆ ಹೊಸ ಫೇಸ್ ನನಗೆ ಎತ್ತಿಡೋಕ್ಕೆ ನಿಖಿಲ್ ಸರ್ ಆಗಲಿ, ದೀಪಕ್ ಶೆಟ್ಟಿ ಸರ್ ಆಗಲಿ, ಮತ್ತೆ ಇವ್ರು 7 ಜನ ಹೇಗಿದ್ದಾರೋ ಇವರೆಲ್ಲ ನನಗೆ ಬೇಕಿತ್ತು, ಒಂದು ಪಿಲ್ಲರ್ ಥರ ನನಗೆ ಎತ್ತು ನಿಲ್ಸಕ್ಕೆ ಬೇಕಿತ್ತು. ಸೊ ಅವ್ರದಿಂದ ನನಗೆ ಹೆಲ್ಪ್ ಆಯಿತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಸೊ ಇವಾಗ ಈ ಕ್ಯಾರೆಕ್ಟರ್ ಎಲ್ಲ ನೋಡಿದ್ಮೇಲೆ ಆ ಥರ ಗೆಟಪ್ ನೀವು ಆಗ್ಬೇಕಂತ ಏನಾದ್ರು ಅನಿಸ್ತಾ ನಿಮ್ಗೆ? ಇಲ್ಲ ಸರ್, ಐ ಥಿಂಕ್ ಇಟ್ ಫಿಟ್ ಫಾರ್ ಹಿಮ್. ಅವ್ನಿಗೆ ಚೆನ್ನಾಗಿ ಬರುತ್ತೆ. ಅಲ್ಲ ಜೋಗತಿ ಜೋಗತಿ ಶೋರ್ ಟ್ರೂಲಿ ಲೈಕ್ ನಂಗೆ ಚಾನ್ಸ್ ಸಿಕ್ಕಿದ್ರೆ ಮಾಡ್ತೇನೆ. ಬಿಕಾಸ್ ಆ ಕ್ಯಾರೆಕ್ಟರ್ಗೆ ತುಂಬಾನೇ ಇಟ್ಸ್ ಅ ಪ್ಯೂರ್ ಕ್ಯಾರೆಕ್ಟರ್, ತುಂಬಾ ಪ್ಯೂರ್ ಆಗಿರೋ ಕ್ಯಾರೆಕ್ಟರ್. ಆ್ಯಂಡ್ ಐ ವುಡ್ ಡೆಫಿನೆಟ್ಲಿ ಲವ್ ಟು ಡೂ ಇಟ್. ಸರ್ ನಿಮಗೆ ಏನಾದ್ರು ಸೆಕೆಂಡ್ ಥಾಟ್ ಆ ಥರದ್ದು ಬಂತ ಅಂದರೆ, ಸ್ಟೋರಿ ಹೇಳಿದ ತಕ್ಷಣ ಈ ಥರ ಸ್ಟೋರಿನ ಒಂದೇ ಸಲ ಓಕೆ ಮಾಡಿದ್ರ ಅಥವಾ ಹೆಂಗ್ ಮಾಡಿದ್ರಿ ನೀವು? ಇಲ್ಲ, ಸ್ವಲ್ಪ ಟೈಮ್ ತಗೊಂಡೆ ಅದನ್ನ, ಅಂದರೆ ಇದು ವರ್ಕೌಟ್ ಆಗುತ್ತಾ ಅಂತ ಚೆಕ್ ಮಾಡ್ತಿದ್ದೆ. ಅಷ್ಟರೊಳಗೆ ಸೌದತ್ತಿ ಎಲ್ಲ ಸಾಂಗ್ ಕೇಳಿಸ್ಬಿಟ್ಟು, ಸಾಂಗ್ ಆಲ್ರೆಡಿ ರೆಡಿ ಆಗಿತ್ತು, ಬಹಳ ಚೆನ್ನಾಗಿ ಬಂದಿದೆ. ಅದೆಲ್ಲ ನಮ್ಮ ಅಲ್ಲ ನಿಮ್ಗೆ ಓಕೆ ಮಾಡೋಕ್ಕಿಂತ ಮುಂಚೆನೇ ಸಾಂಗ್ ರೆಡಿ ಆಗಿತ್ತು ಸಿನಿಮಾ? ಸಾಂಗ್ ಕೇಳಿಸೋದು ಫಸ್ಟ್, ಸರ್ ಇದಲ್ಲ ಲಿರಿಕಲ್ ವಿಡಿಯೋ ಅಲ್ಲ, ಆಡಿಯೋ ಕೇಳಿಸೋದು. ಆಡಿಯೋ ಕೇಳಿದ್ಮೇಲೆ ನನಗೆ ಭಾಳ ಮನಸ್ಸಿಗೆ ಒಪ್ಪಿತ್ತು. ಐ ಸೆಡ್ ಎಸ್ ಗೋ ಇಡಪ್ಪ, ಶುರು ಮಾಡೋಣ. ಸರ್ ನನ್ನ ಕಡೆಯಿಂದ ಪವರ್ಫುಲ್ ಸಾಂಗ್ ಅದು. ಇದು ಪರ್ಸನಲ್ ಕ್ವಶನ್ ಪ್ರವೀಣ್ ಸರ್ಗೆ. ಸರ್ ಇವಾಗ ನಿಮ್ಗೆ ಗುರು ಸರ್ ಕತೆ ಹೇಳಕ್ ಬಂದ್ರು, ಹೇಳಿದ್ಮೇಲೆ ನಿಮಗೆ ಕಾಸ್ಟಿಂಗ್ ಈ ಥರ ಹೊಸ ಹೀರೋಯಿನು ಕೆಲವು ಜನ ಹೊಸ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಇವಾಗ ನೀವು ನಮ್ಗೆಲ್ಲ ಹೊಸಬ್ರಿಗೆ ಏನು ಒಪ್ಕೊಂಡು, ಲೈಕ್ ಬಜೆಟ್ ವೈಸ್ ಅಲ್ಲಿ ಕಾಂಪ್ರಮೈಸ್ ಆಗ್ಬೋದು ಅಂತ, ಅಥವಾ ಏನು ನಮ್ಮ ಹೊಸಬ್ರಿಗೆಲ್ಲ ಈ ರೀತಿ ಅವಕಾಶ ಮಾಡಿಕೊಟ್ರಿ ನೀವು ಅಂತ ಹೇಳ್ಬಿಡ್ತೀನಿ. ಹಾಂ, ಹೊಸಬ್ರು ಅಂತಲ್ಲ, ಈಗ ಬೇರೆ ದೊಡ್ಡ ದೊಡ್ಡ ಆಕ್ಟರ್ಸ್ಗೆ ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಳು ಇರ್ಲಿ, ಅವ್ರ ಸಪೋರ್ಟ್ ಸಿಗುತ್ತೆ. ಹೌದು, ಡಾಕ್ಟರ್ ರಾಜ್ಕುಮಾರ್ ಅವ್ರ ಮಕ್ಕಳು, ಆಮೇಲೆ ಅವ್ರ ಆಕ್ಟಿಂಗ್ ನೋಡಿ ಜನ ಅಕ್ಸೆಪ್ಟ್ ಮಾಡಿಬಿಡ್ತಾರೆ. ಹೌದು, ಬಟ್ ಫಸ್ಟ್ ಫಿಲಿಮ್ ಅನ್ನೋದು ಅವ್ರಿಗೂ ಹೊಸ್ತೈತೆ, ಹೌದು ಅವ್ರ ಗುಡ್ ವಿಲ್ ಇಂದ ಬರ್ತಾರೆ. ಹೌದು ಸರ್. ವೇರ್ ಇಸ್ ಇನ್ ಅವರ್ ಕೇಸ್, ನಾನು ನಿಮ್ ಬಗ್ಗೆ ಏನು ತಿಳ್ಕೊಂಡಿಲ್ಲ. ಹೌದು ಸರ್, ನನ್ನ ಬಗ್ಗೆ ಏನು ಗೊತ್ತಲ್ಲ. ಫೋಟೋ ತೋರ್ಸೋದು, ಆ ಫೋಟೋ ನಿನ್ನೆ ಸಾಂಗ್ ಅಲ್ಲಿ ಕೂಡ ತೋರಿಸಿದ್ರು. ಹೌದು, ಎಲ್ಲದಕ್ಕಿಂತ ಖುಷಿ ನಾನ್ ಪಟ್ಟೆ. ಎಷ್ಟು ಚೆನ್ನಾಗಿದೆ ಅಂದ್ರೆ ಅಷ್ಟೇ, ನಾನು 4 ಸಲ ಹೇಳಿರ್ತೀನಿ. ಸೊ ಇದು ಹಂಗೆ, ನೀವು ಫಸ್ಟ್ ಫೋಟೋ ನೋಡಿದಾಗ ನಾನು ಸೆಕೆಂಡ್ ಫೋಟೋ ನೋಡಿಲ್ಲ, ಏನು ಇವ್ರು ಇರ್ಲಿ ಅಪ್ಪ ಎಸ್ ಅಂತ ಅಂದ್ಬಿಟ್ಟೆ. ಸರ್ ಕರೆಸ್ತೀನಿ ಸರ್, ಒಂದೊಂದ್ಸಲ ನೋಡಿ ಅಂತ, ನೀನು ಏನು ಚೇಂಜ್ ಮಾಡಬೇಕಪ್ಪ, ನನ್ನ ಡೆಸಿಷನ್ ಇವ್ರು ಇರ್ಲಿ ಅಂತ ಒಪ್ಪಿಬಿಟ್ಟೆ. ಏನು ಅಲ್ಲಿಂದ ಏನು ಮಾಯ ಮಾಡಿದ ಗೊತ್ತ, ನಾನು ಒಪ್ಪಿಬಿಟ್ಟೆ, ನೋಡಿದ್ದಿಲ್ಲ. ಬಟ್ ಒಂದ್ಸಲ ಕರ್ಸು ಅಂದ್ರೆ ಅವರೇ ಡೈರೆಕ್ಟರ್, ಸರ್ ನೀವು ಫೋಟೋ ನೋಡಿ ಒಪ್ಪಿದ್ದೀರಾ, ಫೋಟೋಗೂ ರಿಯಾಲಿಟಿಗೆ ಡಿಫ್ರೆನ್ಸ್ ಇರುತ್ತಲ್ಲ. ಯೂಶಲ್ ಆಗಿ ನಮ್ಮ ಆಧಾರ್ ಕಾರ್ಡ್ ಫೋಟೋ ನಮ್ಮ ಡೈರೆಕ್ಟರ್ ಭಾಳ ಚೇಂಜ್ ಇರುತ್ತೆ ಎಲ್ಲರೂ ಅಷ್ಟೇ. ಸೊ ನಾನು ಅಂದ್ರೆ ಕೂಡ ಅವರು ಒಂದ್ಸಲ ಕರ್ಸೋ ನೋಡಿದೆ, ಫೋಟೋಕ್ಕಿಂತ ಚೆನ್ನಾಗಿದಲ್ಲಪ್ಪ, ಏನು ಮಾತ್ರ ಇವ್ರ ಬಗ್ಗೆ ಬಿಟ್ಬಿಡು. ಸೊ ಕಮಿಂಗ್ ಟು ನೆಕ್ಸ್ಟ್ ಹೀರೋಯಿನ್, ಇವ್ರ ಜೊತೆಗೆ ಇನ್ನೊಂದು 3-4 ಬಂತು. ಬಟ್ ಓಪನ್ ಮಾಡಿದಾಗ ಫಸ್ಟ್ ಇವ್ರು ಬಂತು. ನಾನು ಸೀದಾ ಓಪನ್ ಆಗಿ ಹೇಳ್ತಾ ಇದ್ದೀನಿ. ಓಕೆ, ನಂಗೆ ಫಸ್ಟ್ ಟೈಮ್ ಹೇಳ್ತಿದ್ದಾರೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ. ನಮಗೆ ಕ್ಯೂರಿಯಾಸಿಟಿ ಇದೆ. ಸೀದಾ ನಮ್ಮವ್ರ ಹತ್ರ, ಮೇಡಮ್ ಹತ್ರ ನಮ್ಮವ್ರ ತಗೊಂಡು ನೋಡು,
ಹೀರೋ ಹೀರೋಯಿನ್. ಬಟ್ ನೀ ಹೀರೋ ಕೂಡ ಸೆಟ್ ಆಗ್ಬೇಕಲ್ಲ, Correct. ಸೂಟ್ ಆಗಿ ಹೌದು. Suit ಆಗ್ಬೇಕು. ಆ ಲೆಕ್ಕದಲ್ಲಿ ನೋಡಿದೆ, ಕರ್ಕೊಂಡು ನಮ್ಮ ಅವ್ರು ತೋರಿಸ್ದೆ, ಬೇಸ್ ಭಾಳ ಚೆನ್ನಾಗಿದೆ ಹೀರೋ ಇದಾಗುತ್ತೆ ಬಾ. ಮೇಡಮ್ ಇಲ್ಮೇಲೆ ಆಮೇಲೆ ಮೂವರ್ದು ನೋಡ್ರಿ ಇನ್ನ ಯಾರಿದ್ದಾರೆ ಅಂತ ಓಕೆ ಮಾಡಿದ್ಮೇಲೆ ಕೂಡ ನಿಮ್ದು ಕೂಡ ಓಕೆ ಓಕೆ Maybe. ಯಾ ಯಾ ವಿ ಜಸ್ಟ್ ಚೆಕ್ ಯಾ ಯಾರಿದ್ದಾರೆ ಯಾ ನೋಡ್ಬೇಕಲ್ಲ. ಹೌದು ಹೌದು. ಕರೆಕ್ಟ್ ಎಲ್ಲ ಆಪ್ಷನ್ಸ್ ನೋಡ್ಬೇಕು ಸರ್. ನೋಡ್ಬೇಕು ಬಿ ಫಂಡ್ ನಿಮ್ಮಿಬ್ಬರು ಬೆಸ್ಟ್ ಸೂಟ್ ಆಗುತ್ತೆ ನಮ್ಮ ಮೂವಿಗೆ. Thank you, sir. ಯಾ ಯಾ ಸೂಪರ್ ಸರ್. ಮೇ ತಿಂಗಳಲ್ಲಿ ಇದೇ ತಿಂಗಳಲ್ಲಿ 15 ರಿಲೀಸ್ ಆಗ್ತಿದೆ ಸಿನಿಮಾ. ಆಲ್ ದ ಬೆಸ್ಟ್ ಸರ್, ಒಳ್ಳೇದಾಗಲಿ ಥ್ಯಾಂಕ್ ಸಿನಿಮಾಗೆ. ಯು ಸೋ Thank ಮಚ್ you. ಸರ್. ಥ್ಯಾಂಕ್ ಯು ಸರ್. Thank you, ಥ್ಯಾಂಕ್ ಯು ಸರ್. ಎಲ್ಲ ನೀವು ಚೆನ್ನಾಗಿ ಹೆಂಗ್ ಪ್ರೊಜೆಕ್ಟ್ ಮಾಡ್ತೀರಿ ಅನ್ನೋದು ಕೂಡ ಇಂಪಾರ್ಟೆಂಟ್. ಹೌದು. ನಾವು ಚೆನ್ನಾಗಿ ಕರೆದಿದ್ದೀವಿ, ಡೈರೆಕ್ಟರ್ ಚೆನ್ನಾಗಿ ಕರೆದಿದ್ದಾರೆ, ಫಿಲಿಮ್ ಚೆನ್ನಾಗಿ ಬಂದಿದೆ, ವಿತ್ ಕಾನ್ಫಿಡೆನ್ಸ್ ಹೇಳ್ತಾ ಇದ್ದೀವಿ. ನೀವು ಅದನ್ನ ಹೆಂಗ್ ಪ್ರೊಜೆಕ್ಟ್ ಮಾಡ್ತೀರಿ, ಜನಕ್ಕೆ ಬರಂಗೆ ನೀವು ಮಾಡ್ಬೇಕಂತ ನಿಮ್ಮನ್ನು ಕೇಳ್ಕೊಳ್ತೇವೆ. ಕರ್ನಾಟಕ ಪ್ರೇಕ್ಷಕರಿಗೆಲ್ಲ ಸಿನಿಮಾ ನೋಡಿ ತಪ್ಪದೆ ಅಂತ ರಿಕ್ವೆಸ್ಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸೂಪರ್ ಸರ್ ನೀವು.